ತಂದೆ ಶ್ರೀ ಕೂಡಲ ಸಂಗಮ ದೇವನ ಪಾದಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳುತ್ತಾ, ವಿಶ್ವಗುರು ಹಾಗೂ ಆಧ್ಯಾತ್ಮ ಚಿಂತಕನೆನಿಸಿಕೊಂಡಂತಹ ಶ್ರೀ ಬಸವಣ್ಣನವರು ರಚಿಸಿರುವಂತಹ ವಚನಗಳ ಸಾರಾಂಶಗಳನ್ನು ಪ್ರತಿ ರವಿವಾರಕ್ಕೊಂದು ದಿನ ಸವಿವರವಾಗಿ ತಿಳಿಯೋಣ ವೀಕ್ಷಕರೇ. ಬನ್ನಿ. ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾನೇನ ಮಾಡುವೆ ಬಡವನಯ್ಯ. ಅಂದರೆ ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾನೇನ ಮಾಡಲಿ ಬಡವನಯ್ಯ. ಉಳ್ಳವರು ಅಂದರೆ ಧನ ಕನಕವನ್ನು ಹಾಗೂ ಸಂಪತ್ತನ್ನು ಹೊಂದಿದವರು ಶಿವಾಲಯವನ್ನು ಕಟ್ಟಿಸುತ್ತಾರೆ. ಆದರೆ ನಾನು ಬಡವನು, ನನ್ನಿಂದ ಏನು ಮಾಡಲು ಸಾಧ್ಯ ಅಂತ ಆ ಕೂಡಲ ಸಂಗಮ ದೇವನನ್ನು ಪ್ರಶ್ನಿಸುತ್ತಾರೆ ಶ್ರೀ ಬಸವಣ್ಣನವರು. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶವಯ್ಯ. ಅಂದರೆ ನನ್ನ ಕಾಲುಗಳೇ ದೇವಸ್ಥಾನದ ಕಂಬಗಳಂತೆ, ಈ ದೇಹ ದೇವಸ್ಥಾನದ ಗರ್ಭಗುಡಿಯಂತೆ. ದೇಹದ ಮೇಲಿರುವಂತಹ ಈ ಶಿರವು ಆ ದೇವಸ್ಥಾನದ ಕಲಶವಯ್ಯ ಅಂತ ಬಸವಣ್ಣನವರು ಸಂಗಮನಾಥನಿಗೆ ಹೇಳುತ್ತಾರೆ. ನೋಡಿ ಎಷ್ಟು ಅರ್ಥಗರ್ಭಿತವಾಗಿದೆ ಅಂದರೆ, ಮೊದಲೇ ಹೇಳಿದ ಹಾಗೆ ಬಡವನು, ನಾನು ಬಡವ, ನನ್ನ ಕಾಲುಗಳೇ ಕಂಬ, ದೇಹವೇ ದೇಗುಲ, ನನ್ನ ಶಿರವೇ ಹೊನ್ನ ಕಳಶವಯ್ಯ ಅಂತ ಹೇಳ್ತಾರೆ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಅಂದರೆ ಬಸವಣ್ಣನವರು ಸಂಗಮನಾಥನ ಹತ್ರ ಹೇಳ್ಕೊತಾರೆ, ಈ ಭೂಮಿ ಮೇಲಿರುವಂತಹ ಈ ಮಾನವ ನಿರ್ಮಿತವಾದಂತಹ ಎಲ್ಲವೂ ನಶ್ವರ, ಆದರೆ ಜಂಗಮಕ್ಕೆ ಮಾತ್ರ ಅಳಿವಿಲ್ಲ ಅಂತ ಹೇಳ್ತಾರೆ. ಜಂಗಮ ಅಂದರೆ ಯಾರು? ಜಂಗಮರೆಂದರೆ ಯಾರು? ಕೇವಲ ಕಾವಿ ಧರಿಸಿದ ಮಾತ್ರಕ್ಕೆ ಅವರು ಜಂಗಮರಲ್ಲ. ಮೋಹ ಮದ ಮಸ್ತರಗಳನ್ನು ತ್ಯಜಿಸಿರುವಂತಹ ಹಾಗೂ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಿಟ್ಟಂತಹ ಶಿವಶರಣರಿಗೆ ಜಂಗಮ ಅನ್ನೋ ಪದನ ಬಸವಣ್ಣನವರು ಬಳಸಿದರು. ಹೌದಲ್ವಾ? ಅದಕ್ಕೆ ಹೇಳಿದರು, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರಕ್ಕಳಿವುಂಟು ಆದರೆ ಜಂಗಮಕ್ಕಳಿವಿಲ್ಲ. ನೋಡಿ ಎಷ್ಟು ಸ್ವಾರಸ್ಯಕರವಾಗಿದೆ ಅಂದರೆ, ಈ ಭೂಮಿ ಮೇಲಿರುವಂತಹ ಪ್ರತಿಯೊಂದು ವಸ್ತು ಕೂಡ ನಶ್ವರ, ಅದಕ್ಕೆ ಅಳಿವುಂಟು. ಶಿವಶರಣರಿಗೆ ಅಳಿವಿಲ್ಲ. ಅಂದರೆ ಅವರ ಹೆಸರು ಅಜಿರಾಮರವಾಗಿ ಉಳಿತದ. ಎಷ್ಟು ಜನ ಇಲ್ರಿ ಹೆಸರು ಈಗಲಾದರೂ ಕೂಡ ದೊಡ್ಡ ದೊಡ್ಡ ಶರಣರ ಹೆಸರುಗಳು ಈ ಭೂಮಿ ಮೇಲೆ ಇನ್ನೂ ಉಳ್ಕೊಂಡವು.
ಅವರು ದೈವಾಧೀನರಾಗಿರಬಹುದು, ಆದರೆ ಅವರ ಹೆಸರು ಮಾತ್ರ ಇಂದಿಗೂ ಚಿರವಾಗ್ಯವು. ಅದಕ್ಕೆ ಹೇಳಿದರು ಬಸವಣ್ಣನವರು, ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ ಅಂತ. ನೋಡ್ರಿ ಎಷ್ಟು ಸತ್ಯ ಇದೆ ಅಂತ. ಅದಕ್ಕೆ ಬಸವಣ್ಣನವರು ಹೇಳಿದರು, ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ. ನೋಡ್ರಿ ಎಂತಹ ಅದ್ಭುತ ವಾಕ್ಯಗಳನ್ನು, ವಚನಗಳನ್ನು ರಚನೆ ಮಾಡಿದರು ನಮ್ಮ ಬಸವಣ್ಣನವರು. ಅಂದ್ರೆ ಕೇವಲ ಲೋಕ ಕಲ್ಯಾಣಕ್ಕಾಗಿ ಮಾತ್ರ ತಮ್ಮ ಜೀವನವನ್ನು ಬಸವಣ್ಣನವರು ಮುಡುಪಿಟ್ಟಿದ್ರು. ಅವರಿಗೆ ಯಾವುದೇ ಮೋಹ, ಮತ್ಸರ, ಧನ, ಕನಕ, ಸಂಪತ್ತು ಯಾವುದರ ಹಂಗಿದ್ದಿಲ್ಲ. ಅವರ ಧ್ಯೇಯ ಒಂದೇ ಆಗಿತ್ತು, ಕೇವಲ ಸಮಾಜವನ್ನು ಶುದ್ಧೀಕರಿಸೋದು. ಅಂದರೆ ಆಧ್ಯಾತ್ಮದ ಬಗ್ಗೆ ಜನರಲ್ಲಿ ಒಳ್ಳೆಯ ಭಾವನೆಗಳನ್ನು ಬೆಳೆಸೋದು, ಎಲ್ಲರೂ ಒಂದೇ ಅನ್ನೋ ಭಾವನೆಯನ್ನು ಬೆಳೆಸಿಕೊಂಡು ಹೋಗೋಕೆ ಬಸವಣ್ಣನವರು ರಚಿಸಿದಂತಹ ವಚನಗಳು ಬಹಳ ಸೂಕ್ತವಾದ ದಾರಿಯನ್ನು ತೋರಿಸುತ್ತವೆ. ಇಲ್ಲಿಯವರೆಗೂ ವಚನಾಮೃತವನ್ನು ಆಲಿಸಿದಂತಹ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಮತ್ತೆ ಮುಂದಿನ ರವಿವಾರ ಇಂತಹದೇ ಒಂದು ವಚನವನ್ನು ನಿಮ್ಮ ಮುಂದೆ ಸಾದರಪಡಿಸುತ್ತೇನೆ. ಅಲ್ಲಿಯವರೆಗೂ ಆ ಸಂಗಮನಾಥನು ತಮಗೆಲ್ಲ ಆಯುರಾರೋಗ್ಯವನ್ನು ನೀಡಲಿ ಅಂತ ಪ್ರಾರ್ಥಿಸುತ್ತಾ ಇಂದಿನ ಸಂಚಿಕೆಯನ್ನು ಮುಗಿಸುತ್ತೇನೆ ವೀಕ್ಷಕರೇ. ನಮಸ್ಕಾರ.